ಮತ್ತೊಂದು ಮಹಾ ಕಾಲ್ ತುಳಿತ ಆಗಿದೆ. ನೂಕುನುಗ್ಗಲಾಗಿ 18 ಮಂದಿ ಸಾವನ್ನಪ್ಪಿದ್ದಾರೆ. ರೈಲು ನಿಲ್ದಾಣದಲ್ಲಿ ದೆಹಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಆಗಿರುವಂತಹ ಘಟನೆ. 18 ಮಂದಿ ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಮೃತಪಟ್ಟವರಲ್ಲಿ 9 ಮಹಿಳೆಯರಿದ್ರು, 5 ಮಕ್ಕಳು, 4 ಪುರುಷರು, 11ಕ್ಕೂ ಹೆಚ್ಚು ಮಂದಿ ಗಾಯ ಆಗಿದೆ. ಅವ್ರನ್ನ LNGP ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಮಾಡಿ ಅಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಪ್ಲಾಟ್ಫಾರ್ಮ್ ನಂಬರ್ 14, 16ರಲ್ಲಿ 14ರಿಂದ 16ರವರೆಗೆ ಅಲ್ಲಿ ನಡೆದಿರುವಂತಹ ಘಟನೆ ನೋಡ್ಬೋದು ನೀವು. ಇಲ್ಲಿ ಎಷ್ಟು ಜನ ರೈಲ್ವೆ ನಿಲ್ದಾಣದಲ್ಲಿ ಆಗಿರೋದು ಡೆಲ್ಲಿಯಲ್ಲಿ. ಒಮ್ಮೆಲೆ ಜನ ನುಗ್ಗಿ ಬಂದಾಗ ಕಾಲ್ ತುಳಿತ ಆಗಿ ಸಾವನ್ನಪ್ಪಿದ್ದಾರೆ. ಏನು ಕಾರಣ ಒಂದಷ್ಟು ಶಂಕೆ ಇದೆ, ನಿಮಗೆ ಅದನ್ನು ತಿಳಿಸ್ತಾ ಇದ್ದೀವಿ. ಎಕ್ಸಿಟ್ ಗೇಟ್ ಮೂಲಕ ಪ್ರಯಾಣಿಕರು ಲಗ್ಗೆ ಇಟ್ಟರು. ನಾರ್ಮಲಿ ಎಕ್ಸಿಟ್ ಅಂತಂದರೆ ಬಂದಂಥ ಪ್ರಯಾಣಿಕರು ಹೊರ ಹೋಗುವಂಥ ಒಂದು ಅದೇನು ದ್ವಾರ ಅದು. ಆದರೆ ಎಂಟ್ರೆನ್ಸ್ ಬದಲು ಎಕ್ಸಿಟ್ನಿಂದಲೂ ಕೂಡ ಭಾಳಷ್ಟು ಜನ ನುಗ್ಗಿದರು. ಜೊತೆಗೆ 1500 ಟಿಕೆಟ್ಗಳನ್ನು ವಿತರಿಸಿರುವುದು ಕೂಡ ಈಗ ಪ್ರಶ್ನೆಗೆ ಕಾರಣವಾಗಿದೆ. ರಾತ್ರಿ 9:30 ಸುಮಾರಿಗೆ ನಡೆದಿರುವಂತಹ ಘಟನೆ ನೋಡಿ. ಎಲ್ಲರೂ ಕೂಡ ಬ್ಯಾಗ್ ಹಿಡ್ಕೊಂಡು ಒಮ್ಮೆ ಟ್ರೈನ್ ಒಳಗಡೆ ಹೋದ್ರೆ ಸಾಕು ಅಂತ ನಿಮ್ಗೆ ಮತ್ತೊಂದು ದೃಶ್ಯ ತೋರಿಸ್ತಾ ಇದ್ದೀವಿ. ಈಗ ಮಹಿಳೆಯೊಬ್ಬರು ಬಿದ್ದಿರುವಂತಹ ದೃಶ್ಯ. ಅಲ್ಲಿ ಬಟ್ಟೆ, ಚಪ್ಪಲಿ ಎಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು. ಮೆಟ್ಲುಗಳ ಮೇಲೆ ಕೂಡ ನುಗ್ಗಲುಂಟಾಯಿತು ನೋಡಿ. ಇದು ಈಗ ಸದ್ಯಕ್ಕೆ ರೈಲ್ವೆ ಸ್ಟೇಷನ್ ರಾತ್ರಿ ಹೇಗೆ ಕಿಕ್ಕಿರಿದು ತುಂಬಿತ್ತು ಅಂತ ನೀವು ಗಮನಿಸಬಹುದು. ಪ್ರಯಾಗ್ರಾಜ್ ವಿಶೇಷ ರೈಲು ಹಿಡಿಯೋದಕ್ಕೆ ನುಗ್ಗಲು ನೋಡಿ. ಬಹಳಷ್ಟು ಮಂದಿ ಪ್ರಯಾಗ್ರಾಜಿಗೆ ಹೋದ್ರೆ ಪುಣ್ಯ ಲಭಿಸುತ್ತೆ, ದೇವರ ಅನುಗ್ರಹಕ್ಕೆ ಒಳಗಾಗ್ತೀವಿ, ಅನ್ಕೊಂಡಿರುವಂಥ ಕೆಲಸಗಳಾಗುತ್ತೆ. ಜೊತೆಗೆ ಮಾಡಿರುವಂಥ ಪಾಪಗಳೆಲ್ಲವೂ ಕೂಡ ಏನಾದರೂ ಗೊತ್ತಿಲ್ಲದ ತಪ್ಪುಗಳನ್ನು ಮಾಡಿದರೆ ಅಂಥದ್ದೆಲ್ಲವೂ ಕೂಡ ಕಳೆದು ಹೋಗುತ್ತೆ ಅನ್ನೋ ನಂಬಿಕೆಯಲ್ಲಿರ್ತಾರೆ. ಆದರೆ ಇಲ್ಲಿ ಬಂದಂಥ 18 ಮಂದಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲೇ ಅವರ ಈ ಸ್ಟೇಷನ್ನಲ್ಲೇ ಜೀವನದ ಅಂತಿಮ ಪಯಣ ಮುಗಿದು ಹೋಯಿತು. ನಿಮಗೆ ಆ ದೃಶ್ಯಗಳನ್ನು ಕೆಲವೊಂದು ತೋರಿಸೋಕ್ಕೂ ಕೂಡ ಕಷ್ಟ ಆಗ್ತಿದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಮೃತದೇಹಗಳು ಬಿದ್ದಿರೋದು. ನಂತರ ನೀವು ನೋಡ್ಬೋದು ಅಲ್ಲಿಂದ ಹೊರಗಡೆ ತೆಗೀತಿರುವಂಥದ್ದನ್ನು. ಮಕ್ಕಳಿದ್ರು ಅದರಲ್ಲಿ, ಮಕ್ಕಳು, ಮಹಿಳೆಯರು, ಪುರುಷರು. ಒಮ್ಮಿಂದೊಮ್ಮೆಲೆ ಎಲ್ಲರೂ ಕೂಡ ರೈಲು ಹತ್ತುವಂಥ ಧಾವಂತದಲ್ಲಿದ್ದಾಗ ಒಬ್ಬರ ಮೇಲೆ ಒಬ್ಬರು ಬಿದ್ದು ಕೆಲವ್ರನ್ನ ಬೆನ್ನಿಗೆ, ಎದೆಗೆ ಎಲ್ಲ ತುಳ್ಕೊಂಡು ಹೋದಾಗ ಅವರಿಗೆ ಉಸಿರು ಕಟ್ಟಿದೆ. ಉಸಿರಾಡೋಕ್ಕೂ ಸಾಧ್ಯ ಆಗಿಲ್ಲ. ಕೂಡಲೇ ಸಾವನ್ನಪ್ಪಿದ್ದಾರೆ.